ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇದು ಬಂದು ನಾವು ಬಿಡ್ದಿ ಸೈಡ್ ಹೋಗ್ತಿರೋ ಬ್ಲಾಗಿನ ಕಂಟಿನ್ಯೂಷನ್ನು. ಹಿಂದಿನ ಬ್ಲಾಗಲ್ಲಿ ನೀವು ನೋಡಿರ್ತೀರ, ನಾನೊಂದು ಸೈಕಲ್ ತೋರಿಸಿದ್ದೆ ಮತ್ತು ನಮ್ಮ ಗ್ರೂಪ್ ಡಿಸ್ಕಷನ್ನು ಎಲ್ಲ ತೋರಿಸಿದ್ದೆ. ಸೊ ಈಗ ನಾವು ಬಿಡ್ದಿ ಕಡೆಗೆ ಹೋಗ್ತಾಯಿದ್ದೀವಿ. ಹಾಗೆ ಆ ಯೂಟ್ಯೂಬ್ ಶಾರ್ಟ್ಸ್ ಮೇಲೆ ಒಂದು ಕಮೆಂಟ್ ಬಂದಿತ್ತು, ಅದು 3.5 ಲ್ಯಾಕ್ ಅಲ್ಲ, ಮತ್ತು ಆ ಮಾಡೆಲ್ ನೇಮ್ ಅದು ಆ ಥರ ಸೈಕಲ್ಲೇ ಇಲ್ಲ, ಮತ್ತು ಅವ್ರಿಗೆ ಅಷ್ಟು ನಾಲೆಡ್ಜ್ ಇಲ್ಲ ಅಂತ ಎಲ್ಲ ಬಂದಿತ್ತು ಕಮೆಂಟು. ಸೊ ಆ ಕಮೆಂಟ್ನ ನಾನು ಒಂದು ವಿಡಿಯೋ ಮೂಲಕ ಅಡ್ರೆಸ್ ಮಾಡ್ತೀನಿ. ಸೊ ನೀವು ಇದ್ರ ಹಿಂದಿನ ಬ್ಲಾಗ್ ಬರೋದು ನೋಡಿದರೆ ನಾನು ಅದರಲ್ಲಿ ಹೇಳಿದ್ದೀನಿ, ಅವರು ಆ ಸೈಕಲ್ ಫುಲ್ಲು ಕಾರ್ಬನ್ ಫೈಬರು ಮತ್ತು ಅದನ್ನು ಫ್ರಾನ್ಸಿಂದ ಇಂಪೋರ್ಟ್ ಮಾಡಿಸಿರೋದು ಅಂತ. ಸೊ ಹಾಗಾಗಿರೋದ್ರಿಂದ ಪ್ರೈಸ್ ಬಗ್ಗೆ ಏನೂ ಡೌಟ್ ಏನಿಲ್ಲ ನನಗೆ, ಬಿಕಾಸ್ ನೀವು ಅವ್ರ ವಿಡಿಯೋ ಎಲ್ಲ ನೋಡಿದರೆ ಗೊತ್ತಿರುತ್ತೆ. ಸೊ ಕಾರ್ಬನ್ ಫೈಬರು ಎಷ್ಟು ಎಕ್ಸ್ಪೆನ್ಸಿವ್ ಅಂತ. ಅವ್ರು ರೀಸೆಂಟಾಗಿ BMW XR ತೊಗೊಂಡ್ರಲ್ಲ, ಅದರಲ್ಲಿ 2 ಪೀಸ್ ಕಾರ್ಬನ್ ಫೈಬರ್ ಫೇರಿಂಗಿಗೆ 3 ಲಕ್ಷ ಆಗಿದೆ ಅಂದರೆ, ಸೊ ಸೈಕಲ್ ಅಷ್ಟಿರುತ್ತೆ. ಸೊ ಅದು ಬಿಟ್ಟರೆ ಅದು ಮಾಡೆಲ್ ಬಂದು ಗ್ರೂಪಾಮ FDJ 700 ಅಂದಿದ್ರು, ಬಟ್ ಮಾಡೆಲ್ ಅದಲ್ಲ, ಅದು ಜೆಲಿಕ್ಸ್ 700 ಅಂತ ಏನೋ ಬರುತ್ತೆ. ಸೊ ಅದನ್ನು ನಾನು ನಿಮಗೆ ನೆಕ್ಸ್ಟ್ ವೀಡಿಯೋಲಿ ಹೇಳ್ತೀನಿ ಡೀಟೇಲಾಗೆ, ಓನರ್ನ ಕಾಂಟ್ಯಾಕ್ಟ್ ಮಾಡಿ ಹೇಳ್ತೀನಿ. ಸೊ ಬನ್ನಿ ನಾವು ರೈಡ್ ಕಂಟಿನ್ಯೂ ಮಾಡೋಣ. ಸೊ ಇವತ್ತು ನಾವು 5 ಜನ ಹೋಗ್ತಾ ಇದ್ದೀವಿ. ಬಿಡ್ದಿ ಕಡೆ ಹೋಗ್ಬಿಟ್ಟು ಆಮೇಲೆ ನೆಕ್ಸ್ಟು ಎಲ್ಲಿಗೆ ಅಂತ ಡಿಸೈಡ್ ಮಾಡ್ತೀವಿ. ಯಾಕಂದರೆ ಒಬ್ರಿಗೆ ಬೇಗ ಮನೆಗೆ ಹೋಗಬೇಕು ಅಂತ ಹೇಳಿದ್ರು, ಹಾಗಾಗಿರೋದ್ರಿಂದ ಅವ್ರಿಗೆ ಲಾಂಗ್ ಹೋದರೆ ಅವ್ರಿಗೆ ಲೇಟ್ ಆಗುತ್ತೆ. ಸೊ ಹೆಂಗೆ ಏನು ಅಂತ ಡಿಸೈಡ್ ಮಾಡ್ತೀವಿ ಆಮೇಲೆ. If you are pedaling is easier, then shift to tighter gears, no? So that get distracted in between. Okay. Line goes somewhere and I'm like, why I will spread, not turning. ಸೊ ನನ್ನ ಮುಂದೆ ನೀವು ನೋಡ್ತಾ ಇರ್ಬೋದು, ಒಬ್ಬರು ಸರ್ ಹೋಗ್ತಿರೋದು. ಸೊ ಅವ್ರ ಏಜ್ ಬಂದು 60+ ಇರ್ಬೋದು ಅಂದ್ಕೊಂಡಿದ್ದೀನಿ. ಸೊ ನೋಡಿ, ಅವರೇನೆ 30-40 ಕಿಲೋಮೀಟರ್ ಸೈಕ್ಲಿಂಗ್ ಮಾಡೋಕ್ಕೆ ಬರ್ತಿದ್ದಾರೆ ನಮ್ಮ ಜೊತೆ. ಸೊ ಎಷ್ಟೊಂದು ಜನ ಹುಡುಗರುಗಳು ಸಹ ಸುಮ್ಮನೆ ಮನೇಲಿ ಮಲ್ಕೊಂಡಿರ್ತಾರೆ, ಸೈಕ್ಲಿಂಗ್ ಬನ್ನಿ ಅಂದರೂ ಬರಲ್ಲ, 5-10 ಕಿಲೋಮೀಟ್ರಿಗೇ ಸುಸ್ತಾಗಿಬಿಡ್ತಾರೆ. ಸೊ ದಿಸ್ ಈಸ್ ಅ ಮೋಟಿವೇಶನ್ ಫಾರ್ ಯು ಗೈಸ್. ಸೈಕಲ್ ತೆಗೀರಿ ಆಚೆ, ಬನ್ನಿ ಸೈಕ್ಲಿಂಗಿಗೆ, ಎಂಜಾಯ್ ಮಾಡಿ, ಹೆಲ್ತಿ ಆಗಿರಿ, ಫಿಟ್ ಆಗಿರಿ. ಸೊ ಇದು ಬ್ಯಾಂಗ್ಳೂರು-ಮೈಸೂರು ಎಕ್ಸ್ಪ್ರೆಸ್ ವೇ. ಸೊ ಪಕ್ಕದಲ್ಲಿ ನೋಡ್ತಿರ್ಬೋದು ನೀವು. ನಾನು ಆ್ಯಕ್ಚುಲಿ ಇದೇ ಫಸ್ಟ್ ಟೈಮ್ ನೋಡ್ತಿರೋದು, ಅದು ಕನ್ಸ್ಟ್ರಕ್ಟ್ ಆದಮೇಲೆ ಈ ಸೈಡ್ ಬಂದೇ ಇರಲಿಲ್ಲ. ಸೊ ದಿಸ್ ಈಸ್ ಮೈ ಫಸ್ಟ್ ಟೈಮ್. ಆ್ಯಂಡ್ ಇನ್ನೊಂದೇನಪ್ಪ ಅಂದರೆ, ಈ ಎಕ್ಸ್ಪ್ರೆಸ್ ವೇನಲ್ಲಿ ಸ್ಪೀಡ್ ಲಿಮಿಟು 100 km/h ಅಂತ ಇದೆ. ಅದಲ್ದಲೇ ಅಲ್ಲೂ ಇಂಟರ್ಸೆಪ್ಟರ್ ಹಾಕೊಂಡು ಕೂತಿರ್ತಾರೆ. ಸೊ ನೀವೇನಾದರೂ ಚೂರು ಫಾಸ್ಟ್ ಹೋದ್ರೂ ಹಿಡ್ದಾಕ್ತಾರೆ, ಚಲಾನ್ ಬರುತ್ತೆ. ಅಷ್ಟು ಚೆನ್ನಾಗಿರೋ ರೋಡಲ್ಲಿ ಸುಮ್ಮನೆ ಕೂತ್ರೂ ಗಾಡಿ 100 ಹೋಗುತ್ತೆ. ಅದೇನಿಗೆ ಸ್ಪೀಡ್ ಲಿಮಿಟ್ ಮಾಡಿದ್ರೋ ಗೊತ್ತಿಲ್ಲ, ಅದೇನಷ್ಟು ಬೇಕಾಗಿರಲಿಲ್ಲ ಅಂತ ನನಗನ್ಸುತ್ತೆ. ಸೊ ನೀವು ಹುಷಾರಾಗಿರಬೇಕು, ಇಲ್ಲಾಂದರೆ ಚಲನ್ ಬರ್ತಾ ಇರುತ್ತಷ್ಟೆ. ಸೊ ಸೂಪರ್ ಕಾರ್ಸ್ ಇಟ್ಟಿರೋರೆಲ್ಲ ಈ ರೋಡು ಆಗಿದ ತಕ್ಷಣ ಫುಲ್ಲು ಎಂಜಾಯ್ ಮಾಡಿರ್ತಾರೆ. ಬಟ್ ಇದು ನೋಡಿದ್ರೆ ಅವ್ರಿಗೆ ಏನಷ್ಟು ಯೂಸ್ ಆಗಲ್ಲ. ಬಟ್ ಸ್ಟಿಲ್ ಮಾಡಬೇಕಂತ ಇರೋರು ಏನೂ ಕೇರ್ ಮಾಡಲ್ಲ, ನಂಬರ್ ಪ್ಲೇಟ್ ಬಿಚ್ಚಿಟ್ಬಿಟ್ಟಾದರೂ ಸ್ಪೀಡ್ ಓಡಿಸ್ತಾರೆ. ಏನೂ ಮಾಡೋಕ್ಕಾಗಲ್ಲ. ಬಟ್ ಇಟ್ ವಾಸ್ ಅ ವೆರಿ ನೈಸ್ ರೋಡ್. ಸ್ಪೀಡ್ ಲಿಮಿಟ್ ಇಲ್ಲ ಅಂದಿದ್ರೆ ಈ ಸೂಪರ್ ಕಾರ್ಸ್ ಇಟ್ಟಿರೋರ್ಗೆಲ್ಲ ಫುಲ್ಲು ಹೇಳಿ ಮಾಡಿಸ್ದಂಗಿದೆ ರೋಡು. ಸೂಪರ್ ಬೈಕ್ಸ್ಗೂ ಸಹ ಚೆನ್ನಾಗಿರ್ತಿತ್ತು, ಬಟ್ 2 ವೀಲರ್ಸ್ ಎಂಟ್ರಿ ಇಲ್ಲ ಅಂತ ಹೇಳಿಬಿಟ್ರು. ಹಾಗಾಗಿ ಏನೂ ಮಾಡೋಕ್ಕಾಗಲ್ಲ.
ಸೊ ಗಾಡಿಗಳು ಜಾಸ್ತಿ ಆಗ್ತಾಯಿದೆ, ನೀವು ನೋಡ್ತಾ ಇರ್ಬೋದು. ಇದು ಫಸ್ಟ್ ಟೋಲ್ ಆಫ್ ಮೈಸೂರು ಬ್ಯಾಂಗ್ಳೂರ್ ಎಕ್ಸ್ಪ್ರೆಸ್ ವೇ. ಇಲ್ಲಿ ಟೋಲು ಎಷ್ಟು ಅಂತ ನನಗೆ ಐಡಿಯಾ ಇಲ್ಲ, ನಿಮ್ಗೆ ಯಾರಿಗಾದ್ರೂ ಐಡಿಯಾ ಇದ್ದರೆ ಕಮೆಂಟಲ್ಲಿ ಹೇಳಿ. ಸೊ ನಮ್ಮ ಗ್ರೂಪ್ ಅವರೆಲ್ಲ ಹಿಂದೆ ಬರ್ತಿದ್ದಾರೆ, ಒಬ್ಬರು ಸರ್ ಮಾತ್ರ ಮುಂದೆ ಹೋಗಿದ್ದಾರೆ, ಹಾಗಾಗಿ ನಾನು ಸ್ಲೋಗಿ ಹೋಗ್ತಾ ಇದ್ದೀನಿ. ಸೊ ಓಕೆ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ. ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಮತ್ತು ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.